ಅಜ್ಜಿ ಮಾಡ್ತಿದ್ದಂತಹ ಬೆಟ್ಟದ ನೆಲ್ಲಿಕಾಯಿ ಉಪ್ಪಿನಕಾಯಿ ಬಲು ರುಚಿ. ನಾನಿವತ್ತು ಬೆಟ್ಟದ ನೆಲ್ಲಿಕಾಯಿ ಉಪ್ಪಿನಕಾಯಿನ ಮಾಡ್ತಾಯಿದ್ದೀನಿ. ಅವನ್ನ ಸ್ವಲ್ಪ ಅರ್ಧ ಕೆಜಿಯಷ್ಟು ತಗೊಂಡು ನೀರಲ್ಲಿ ತೊಳೆದು ನೀರಿನ ಹಬೆಯಲ್ಲಿ ಕುದಿಯೋದಕ್ಕೆ ಇಡ್ತಾಯಿದ್ದೀನಿ. ಈ ರೀತಿಯಾಗಿ ಇಟ್ಟು ಇದರ ಬಾಯಿ ಮುಚ್ಚಿ ಒಂದು 20 ನಿಮಿಷದವರೆಗೆ ಇಡಬೇಕಾಗುತ್ತೆ. ಈಗ 20 ನಿಮಿಷದ ನಂತರ ನಾನಿವನ್ನು ಚೆಕ್ ಮಾಡ್ತಾಯಿದ್ದೀನಿ. ಸಲೀಸಾಗಿ ಇದರ ಬೆಂದಿದಾವೋ ಇಲ್ವೋ ಅಂತ ನೋಡೋದಕ್ಕೆ ಒಂದು ಚಾಕುವಿನ ಸಹಾಯದಿಂದ ಚುಚ್ಚಿ ನೋಡ್ತಾ ಇದ್ದೀನಿ. ಸಲೀಸಾಗಿ ಹೋಗ್ತಾ ಇದ್ದಾವೆ ಮತ್ತು ಅದು ಹೆಚ್ಚುವ ಅವಶ್ಯಕತೆ ಇಲ್ಲ. ಹೋಳಾಗಿ ತಾನಾಗೆ ಬಿಚ್ಕೊಳ್ತಾ ಇದ್ದಾವೆ. ಆ ರೀತಿಯಾಗಿ ಕುದಿ ಬರಬೇಕು. ಇಲ್ಲಿ ಅದಕ್ಕೆ ಉಪ್ಪಿನಕಾಯಿ ಮಾಡೋದಕ್ಕೆ ಮಸಾಲೆಯನ್ನು ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮೆಣಸಿನ್ಕಾಯಿ, ಸ್ವಲ್ಪ ಮೆಂತ್ಯಕಾಳು, ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಈ ಮೂರನ್ನು ಹುರ್ಕೊಳ್ತಾ ಇದ್ದೀನಿ. ಇವು ಯಾವುದೇ ಕಾರಣಕ್ಕೂ ಹೊತ್ತದೇ ರೀತಿ ಹುರ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ಕುಟ್ಟುವ ಕಲ್ಲಲ್ಲಿ ಕುಟ್ಟಿ ಮಾಡ್ತಾಯಿದ್ದೀನಿ. ಕುಟ್ಟುವ ಕಲ್ಲು ಮಣ್ಣಿನ ಪಾತ್ರೆಯಲ್ಲಿ ಮಾಡೋದೇ ಬಲು ರುಚಿ. ಇವನ್ನ ಮೊದಲು ಸಣ್ಣಾಗಿ ಅರ್ಕೋಬೇಕಾಗುತ್ತೆ. ನಾನಿಲ್ಲಿ ಕುಟ್ಕೊಳ್ತಾ ಇದ್ದೀನಿ. ಸಣ್ಣಾಗಿ ಅರೆದು ಕುಟ್ಟಿ ಮಾಡಿರುವ ರುಚಿನೇ ಬೇರೆ ನೋಡಿ. ನಮ್ಮಜ್ಜಿ ಇದೇ ರೀತಿ ಯಾವುದೇ ಮಿಕ್ಸಿಯನ್ನು ಬಳಸದೆ ಮಾಡ್ತಾಯಿದ್ರು. ನಾನು ಅದೇ ರೀತಿ ಮಾಡಿ ಊಟ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಇದೆಲ್ಲ ಕಲ್ಲಲ್ಲಿ ಅರಿದುಕೊಂಡ ನಂತರ ಇವು ಆರಿದವೆ. ಬೆಟ್ಟದ ನೆಲ್ಲಿಕಾಯಿ ತಣ್ಣಗಾದ ಮೇಲೆ ಇವನ್ನ ಸಿಪ್ಪಿ ಹೋಳಾಗಿ ಉಚ್ಚಿಕೊಳ್ತಾ ಇದ್ದೀನಿ. ಅದರ ಬೀಜವನ್ನು ತೆಗೆದು ಈ ರೀತಿ ಒಂದು ಮಣ್ಣಿನ ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ. ಕುಟ್ಟಿರುವ ಮಸಾಲೆಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದಾದ ನಂತರ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಕೈಯನ್ನು ಬಳಸದೆ ಈ ರೀತಿಯಾಗಿ ಉಪ್ಪಿನಕಾಯಿನ ಕಲಿಸ್ಬೇಕಾಗುತ್ತೆ. ಇವಾಗ ಉಪ್ಪಿನಕಾಯಿಗೆ ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಮೆಣಸಿನಕಾಯಿ, ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡಿದ್ದೀನಿ. ಎಲ್ಲವನ್ನು ಹಾಕಿ ಚೆನ್ನಾಗಿ ಕೈ ಆಡಿಸಿದರೆ ಆಯಿತು. ಉಪ್ಪಿನಕಾಯಿ ಬಲು ರುಚಿ. ಈಗಲೇ ಕೂಡ ನೀವು ತಿನ್ಬೋದು. ಬನ್ನಿ ಬಿಸಿ ಅನ್ನದ ಜೊತೆ ಟೇಸ್ಟ್ ಮಾಡೋಣ. ಸಖತ್ತಾಗಿರುತ್ತೆ. ಯಾವುದೇ ಸಾಂಬಾರು ಕೂಡ ಬೇಕಾಗೋದಿಲ್ಲ. ಈ ಉಪ್ಪಿನಕಾಯಲ್ಲೇ ಬಿಸಿ ಅನ್ನವನ್ನು ಊಟ ಮಾಡಿ ಬಿಡ್ಬೋದು. ನೀವು ಒಮ್ಮೆ ಮಾಡಿ ನೋಡಿ. ನಮಸ್ಕಾರ.